ನೋಡಿ, ನಾವು ಬಳ್ಳಾರಿ ಹಾಸ್ಪಿಟ್ಲು ನೀವು ಯಾವಾಗಲೂ ನೀವು ಜಿಲ್ಲಾ ಆಸ್ಪತ್ರೆ ನೋಡಿದಾಗ ಈ ಥರ ಯಾವತ್ತೂ ಆಗಿರಲಿಲ್ಲ. ಒಂದು ನಿಮಗೆಲ್ಲ ಗೊತ್ತಿರಬೇಕು, ಇವತ್ತು ಮತ್ತೆ ರಾಯಚೂರಲ್ಲೂ ಆಗಿದೆ, ಬೆಳಗಾಮಲ್ಲಾಗಿದೆ, ಇದಕ್ಕೆ ಮುಂಚೆ ಪಾವಗಡನೂ ಆಗಿತ್ತು. ಇದೇ ಕಂಪನಿ ಕೊಟ್ಟಂಥ ಆ ಒಂದು ಏನು IV ಫ್ಲೂಯಿಡ್ ಇದೆಯಲ್ಲ, ಇಲ್ಲಿ ನೋಡಿ ಯಾವಾಗ ಅದು ಬ್ಯಾಚ್ ಚೇಂಜ್ ಮಾಡಿದ್ರು ಅಲ್ಲಿಂದ ಅವ್ರಿಗೆ ಶುರುವಾಯಿತು ಪ್ರಾಬ್ಲಮ್ಮು. ಮತ್ತು ನಾನು ಅವ್ರಿಗೂ ಕೇಳಿದೆ, ಇನ್ನೂ ಒಂದು ಏನು ನೋಡಿದ್ದಾರೆ ಅಂತಂದರೆ, ನಾರ್ಮಲ್ ಇರೋ ಪೇಷಂಟ್ಸ್ಗೂ ಓಟಿಗೆ ತೊಗೊಂಡೋಗಕ್ಕೆ ಮುಂಚೆ IV ಫ್ಲೂಯಿಡ್ ಹಾಕಿದಾಗ 5 ಜನಕ್ಕೆ ಚಿಲ್ಸು ಫೀವರ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರು. ಆವಾಗ ಅವ್ರಿಗೆ ಸಸ್ಪಿಷಿಯಸ್ ಅಂದರೆ ಏನಾಗುತ್ತೆ, ನೀವು ಫಾರ್ 3 days 3 ದಿವಸ ಅವ್ರಿಗೂ ಬ್ಲ್ಯಾಂಕ್ ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಇಷ್ಟು ವರ್ಷ ಅವ್ರು ಮಾಡಿದಾಗ ಈ ಥರ ಯಾವುದೂ ನಡೀದೇ ಇದ್ದಾಗ ಸಡನ್ನಾಗಿ ಅದು ಇಬ್ಬರು ಪೇಷಂಟು ಡೆತ್ ಆಗುತ್ತೆ. ಆಮೇಲೆ 3 ಜನನ ರೆಫರ್ ಮಾಡ್ತಾರೆ, ವಿಮ್ಸಿಗೆ 2 ಮಾಡ್ತಾರೆ, ಅದಾದಮೇಲೆ ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಡೆತ್ ಆಗುತ್ತೆ. ಆಮೇಲೆ ಇಲ್ಲಿ ಆ ನಾರ್ಮಲ್ ಪೇಷಂಟ್ಸ್ಗೆ ಕೊಟ್ಟಾಗ ಸೊ ಆ 3 ದಿವಸಗಳ ನಂತರ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅಲ್ವಾ ನೀವು, ನಮ್ಮ ಬಸವರೆಡ್ಡಿ ಅವ್ರಿಗೆ ಅವಾಗ ಒಂದು ಐಡಿಯಾ ಬರುತ್ತೆ, ಹೌದು ಈ IV ಫ್ಲೂಯಿಡ್ಸ್ ಎಲ್ಲ ಏನೋ ತೊಂದರೆ ಇದೆ ಅಂತ ಹೇಳಿ. ಇದಕ್ಕೆ ಮುಂಚೆ ಪಾವಗಡದಲ್ಲೂ ಆಗಿತ್ತು. ನಾನು ಪಾವಗಡಗೆ ಖುದ್ದಾಗಿ ಹೋಗಿದ್ದೆ. ಡಾಕ್ಟರ್ಸ್ ಮೇಲೆ ಅಪವಾದ ಆಯಿತು, ಸಸ್ಪೆಂಡ್ ಮಾಡಿದ್ರು, ಅವರನ್ನು ತನಿಖೆ ಆಯಿತು. ಆಮೇಲೆ ಆದರೆ ಅಲ್ಲಿ ಕೊಡ್ತಾ ಇದ್ದಿದ್ದು ಇದೇ ಸೊಲ್ಯೂಷನ್ IV ಫ್ಲೂಯಿಡ್. ಆವಾಗ ಇದನ್ನು ಸಬ್ಮಿಟ್ ಮಾಡಿದಾಗ ಫಸ್ಟು ಏನು ರಿಪೋರ್ಟ್ ಬಂತು ಅದು ನಾನ್ ಕ್ವಾಲಿಟಿ ಇದೆ ಅಂತ ಬಂತು. ಅದಾದಮೇಲೆ ಅವ್ರು ಏನು ಮಾಡಿದ್ರು, ಸೆಂಟ್ರಲ್ ಬ್ಯೂರೋಗೆ ಸಬ್ಮಿಟ್ ಮಾಡಿ ಅದು ಏನು ಪ್ರಾಬ್ಲಮ್ ಇಲ್ಲ ಅಂತ ಕ್ಲಿಯರೆನ್ಸ್ ತೊಗೊಂಬಂದು ಮತ್ತೆ ಅನ್ಫ್ರೀಸ್ ಮಾಡಿಕೊಂಡು ಮತ್ತೆ ಸಬ್ಮಿಟ್ ಮಾಡೋಕ್ಕೆ ಶುರು ಮಾಡಿದ್ರು. ಮೊದಲಿಗೆ ಆ್ಯಸ್ ಎ ವುಮೆನ್ ಕಮಿಷನ್ ಮತ್ತು ಒಬ್ಬರು ಡಾಕ್ಟ್ರ್ ಆಗಿ ನಾನು ಏನು ಹೇಳೋದು ಅಂದರೆ, ಲೈಫ್ ಜೊತೆ ನಾವು ಯಾವುದು ಕ್ವಾಲಿಟಿನ ಕಾಂಪ್ರಮೈಸ್ ಮಾಡಬಾರ್ದು. ನಾನು ಅದನ್ನು ಮುಖ್ಯಮಂತ್ರಿಗಳವ್ರಿಗೆ ನಾನು ಈಗ ಬರೆಯುವಂಥ ಮೇನ್ ಮುಖ್ಯವಾದ ಇದು ಅಂದರೆ, ನಾವು ಲೈಫ್ ಜೊತೆ ಎಸ್ಪೆಷಲಿ ಡ್ರಗ್ಸ್ ಜೊತೆ ನೀವು ನೋಡಿರ್ಬೋದು, ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು, ಇದು ಆ ಸರ್ಕಾರ ಈ ಸರ್ಕಾರ ಅಂತ ಮೊದಲಿಂದ ಏನು ನೀವು ಯಾವುದೇ ಟೆಂಡರ್ ನೀವು ಎಲ್ಲೇ ಕರೀರಿ, ನೀವು ಫುಡ್ ಕರೀರಿ, ನೀವು ಡ್ರಗ್ಸ್ ಕರೀರಿ, ಏನು ಕರೆದ್ರು ಲೋ ಬಡ್ಜೆಟ್. ನಿಮಗೆಲ್ಲ ತಿಳಿದಿರೋ ಹಾಗೆ ನೀವೆಲ್ಲ ಪತ್ರಕರ್ತರು, ನಿಮ್ಗೆ ಗೊತ್ತಿರುತ್ತೆ, ನಾವು ಹುಡ್ಕೋದೇನು ಲೋ ಬಡ್ಜೆಟ್ ಯಾರು ಕೋಟ್ ಮಾಡಿದ್ದಾರೆ ಅವ್ರಿಗೆ ಕೊಡೋದು. ಇದು ತಪ್ಪಬೇಕು. ಯಾಕೆಂದರೆ ಹೈ ಕ್ವಾಲಿಟಿ ನಾವು ನೋಡಿ, ನಾವು ಯಾವುದೇ ಡ್ರಗ್ಸ್ ತೊಗೋಬೇಕಾದ್ರೂ ಅಷ್ಟೇ ಒಂದಷ್ಟು ಹೈ ಬ್ರ್ಯಾಂಡ್ಸ್ ಇದೆ, ಎಸ್ಪೆಷಲಿ ಅದನ್ನು ನಾವು ಫಾಲೋ ಮಾಡಬೇಕು. ಅದನ್ನು ಆಲ್ರೆಡಿ ಅವರು ಮೀಟಿಂಗ್ ಮಾಡ್ತಾ ಇದ್ದಾರಂತೆ, ಇನ್ಮೇಲೆ ಈ ಥರದ್ದು ನಾವು ಲೋ ಬಡ್ಜೆಟ್ ಟೆಂಡರ್ನೆಲ್ಲ ಕರಿಬಾರ್ದು ಅದು. ಮತ್ತು ಈಗ ನಾನು ಅವರಿಗೆ ಡಾಕ್ಟರ್ ಅವ್ರಿಗೆ ಕೇಳಿದ್ದು ಸಹ ಇನ್ನೊಂದು ಏನಂತಂದರೆ, ಒಂದು ಆಪರೇಷನ್ ಥಿಯೇಟ್ರಲ್ಲಿ ಎಷ್ಟು ಸಲ ಇವರು ಕಂಟಾಮಿನೇಷನ್ ಆಗಿದೆ ಅಂತ ಹೇಳಿ ಟೆಸ್ಟ್ ಕಳಿಸ್ತಾರೆ ಅಂತ. ನಾವೊಂದು ಪೇಷಂಟ್ನ ನಾವು ಸುಮಾರು ಪೇಷಂಟ್ಗಳನ್ನ OTನಲ್ಲಿ ನಾವು ಸರ್ಜರಿ ಮಾಡಬೇಕಾದ್ರೆ ನಾವು ಯಾವಾಗಲೂ ಯಾಕಂದರೆ ಅಲ್ಲಿ ಬ್ಲಡ್ ಇರುತ್ತೆ, ವರ್ಮ್ಸ್ ಇರುತ್ತೆ, ಬ್ಯಾಕ್ಟೀರಿಯಾ ಇರುತ್ತೆ, ವೈರಸ್ ಇರುತ್ತೆ. ಎಷ್ಟು ಸಲಕ್ಕೆ ಒಮ್ಮೆ ಆ ಒಂದು OT ಯಾವಾಗಲೂ ಸ್ಟೆರ್ಲೈಸ್ ಆಗಬೇಕು, OTನೂ ಸ್ಟೆರ್ಲೈಸ್ ಆಗಬೇಕು, ಆಯಿತಾ. ಎಷ್ಟು ಸ್ವ್ಯಾಪ್ ಕಲ್ಚರ್ ಮಾಡ್ತಾರೆ, OT ಟೇಬಲ್ ಮೇಲಿಂದ ಸ್ವ್ಯಾಪ್ ತಗೋಬೇಕು. ಆಮೇಲೆ ಎಲ್ಲಿ ವರ್ಕಿಂಗ್ ಸ್ಟೇಷನ್ ಅಂತ ಇರುತ್ತೆ ಅಲ್ಲಿ, ಯಾಕಂದರೆ ಅಲ್ಲಿಂದನೇ ಡ್ರಗ್ಸ್ ಸಪ್ಲೈ, ಇನ್ಸ್ಟ್ರೂಮೆಂಟ್ ಸಪ್ಲೈ, ಪ್ರತಿಯೊಂದು ವಾಲಿಂದ ಅವರು ಏನು ಸ್ಟೆರ್ಲೈಸೇಷನ್ ರೂಮ್ ಅಂದರೆ OT ರೂಮ್ ಇರುತ್ತಲ್ಲ, ಆ ಗೋಡೆಯಿಂದನೂ ನೀವು ಸ್ವ್ಯಾಪ್ ತಗೊಂಡು ನೀವು ಆಮೇಲೆ ಆ OTಯಲ್ಲಿರೋ ಗಾಳಿ ಸಹ ಓಪನ್ ಮಾಡಿ ಇಟ್ಟು ಎಲ್ಲ ಕ್ಲೋಸ್ ಮಾಡಿ ಇಷ್ಟು ನಿಮಿಷ ಬಿಟ್ಟು ಮತ್ತೆ ಅದನ್ನು ಸ್ಟೆರ್ಲೈಸ್ ಬಾಟ್ಲಲ್ಲಿ ಆ ಏರ್ ಸಹ ಟೆಸ್ಟ್ ಮಾಡ್ತಾರೆ. ನಾವು ಪ್ರೈವೇಟ್ OTಗಳಲ್ಲಿ ಇದನ್ನೆಲ್ಲ ನಾವು ನೋಡಿದ್ದೀವಿ. ನಾನು ಅದನ್ನು ಸಹ ಇವರಿಗೆ ಕೇಳಿದೆ, ನೀವು ಹೇಗೆ ಮಾಡ್ತೀರಾ ನಿಮ್ಮ OT ಸಮಯಕ್ಕೆ ನೀವು ಕಲ್ಚರ್ ಟೆಸ್ಟ್ ಕಳಿಸ್ತೀರಾ? ನೀವು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಈಗ ನಾನು ರೆಕಾರ್ಡ್ ಚೆಕ್ ಮಾಡಬೇಕು. ಯಾಕಂದರೆ ಈಗ ನಾನು ನಾಳೆ DC ಆಫೀಸಲ್ಲಿ ರಿವ್ಯೂ ಮೀಟಿಂಗ್ ಇರೋದ್ರಿಂದ ಅದನ್ನೆಲ್ಲ ಇವ್ರು ಯಾಕಂದ್ರೆ ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರೋ ಹಾಗೆ ಸುಡೋಮೋನಸ್ ಈಸ್ ಒನ್ ಆಫ್ ದ ಹೈಲಿ ವಿರುಲೆಂಟ್ ಬ್ಯಾಕ್ಟೀರಿಯಾ ಆರ್ಗ್ಯಾನಿಸಮ್. ಅದೇನಾದರೂ ಒಳಗಡೆ
ಏನಾದರೂ ಎಂಟ್ರ್ ಆಯಿತು ಅಂತಂದರೆ ದೇರ್ ಆರ್ ಆಲ್ ದ ಚಾನ್ಸಸ್ ಸೆಪ್ಟಿಕ್ ಆಗಿ ಪೇಷಂಟ್ ವಿಲ್ ಡೈ. ನಾವು ಬರೀ ಲಿಂಗರ್ ಲ್ಯಾಕ್ಟೇಟು ಐ ವಿ ಫ್ಲೂಯಿಡ್ ಅಂತ ಒಂದೇ ಸಸ್ಪಿಷಿಯಸ್ ಲೈನಲ್ಲಿ ನಾವು ನೋಡೋದಕ್ಕಿಂತ ಆ ಓ ಟಿ ರೂಮು ಎಷ್ಟು ಮಟ್ಟಿಗೆ ಸ್ಟೆರಿಲೈಸ್ ಆಗುತ್ತೆ ಅನ್ನೋದೂ ಇಂಪಾರ್ಟೆಂಟೇ. ನಾನು ಡಾಕ್ಟರ್ ಆಗಿರೋದ್ರಿಂದ ನನಗೆ ಅದನ್ನು ಸಹ ನನಗೆ ಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಮೂರನೇದು ಕಡಿಮೆ ಗುಣಮಟ್ಟದ ಐ ವಿ ಅಲ್ಲ, ಗೊತ್ತಿಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ. ನಾನೀಗ ಅದನ್ನೇ ಹೇಳ್ತಾ ಇರೋದು. ಮೂರನೇದು ನೀವು ನನ್ನನ್ನು ಡ್ರ್ಯಾಗ್ ಮಾಡಿದ್ರಿ. ಮೂರನೇದು ನಮ್ಮ ಹೇಳನಲ್ಲ, ಲೋ ಕಾಸ್ಟ್ ಬಡ್ಜೆಟ್ ಟೆಂಡರ್ ಕಾಲ್ ಫಾರ್ ಆಗೋದು ಯಾವಾಗ್ಲೂ. ಈಗ ಅದನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಸರ್ಕಾರ ಅದನ್ನ ಬಹಳ ಸೀರಿಯಸ್ ಆಗಿ ವಿಚಾರ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ತರ ಲೋ ಬಡ್ಜೆಟ್ ಕಾಸ್ಟ್ ಇರುವಂತ ಡ್ರಗ್ಸ್ ಯಾವುದನ್ನು ಸಪ್ಲೈ ಆಗದೆ ಇರೋ ಹಾಗೆ ನಮ್ಮ ಹೆಲ್ತ್ ಮಿನಿಸ್ಟ್ರು ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಮತ್ತು ನಮ್ಮ ಮುಖ್ಯಮಂತ್ರಿಗಳ ಒಂದು ತಂಡ ಎಲ್ಲ ಕೂತ್ಕೊಂಡು ಮಾತಾಡಿ ಇದ್ರ ಬಗ್ಗೆ ಡಿಸಿಷನ್ ತಗೊಂಡು ಆಲ್ರೆಡಿ ಇದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಈಗ ರಾಯಚೂರೆಲ್ಲ ಆಗಿದೆ. ಈಗ ಸಸ್ಪೆಕ್ಷನ್ ಏನಂತಂದ್ರೆ ಅಲ್ಲೂ ಯಾಕಂದ್ರೆ ಇಡೀ ಸ್ಟೇಟ್ಗೆ ಒಬ್ಬರೇ ಡಿಸ್ಟ್ರಿಬ್ಯೂಟರ್. ಸೊ ಆಗೋ ಅಂದರೆ ನಾವು ಎಲ್ಲರನ್ನ ಹೌದು ಅದರಿಂದಾನೇ ಆಗಿದೆ ಅಂತ ಹೇಳೋದಕ್ಕೆ. ಆಮೇಲೆ ನೀವು ಮೆಟರ್ನಲ್ ಡೆತ್ಸ್ ನೀವು ನೋಡಿ, ನಮ್ಮ ಬಳ್ಳಾರಿ ಹಾಸ್ಪಿಟ್ಲಲ್ಲೂ ಇಷ್ಟು ದಿನ 24 ಅದು ಇದೆಯಾ ತೆಗೆದುಕೊಡಿ, ಅದು ಡೆತ್ಸು ಮೆಟರ್ನಲ್ ಡೆತ್ಸು ಭಾಳ ಕಡಿಮೆ ಇದೆ. ಇದು ಸಡನ್ ಆಗಿ ಆಗಿರೋದ್ರಿಂದ ನೀವು ಖಂಡಿತ ಎಲ್ಲವನ್ನ ರೂಲ್ ಔಟ್ ಮಾಡಬೇಕು. ಮೂರನೇದು ನಾನು ಇಲ್ಲಿ ಗಮನಿಸಿದ್ದೇನಂತಂದ್ರೆ, ವಾಟರ್ ಟ್ಯಾಂಕ್ಸು ನೀರು ಸಪ್ಲೈ ಮಾಡ್ತಾರೆ ಗೊತ್ತಾ, ಅವ್ರು ಕುಡಿಯೋದಕ್ಕೆ, ಸ್ನಾನಕ್ಕೆ, ಶೌಚಾಲಯಕ್ಕೆ, ಪ್ರತಿಯೊಂದು ಅದನ್ನು ಸಹ ನೋಡಿ ಅಲ್ಲಿ ಲೋಪ ನಾನು ಹಿಂಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಸ್ವ್ಯಾಪ್ ಕಲ್ಚರ್ಗೆ ಹೋಗತ್ತದು. ಆಮೇಲೆ ಇಷ್ಟು ದಿನಕ್ಕೆ ನಾನು ಅವರಿಗೆ ಕೇಳಿದೆ, ಮಂತ್ಲಿ ಈಗ ಒಂದು ಓ ಟಿ ಅಂದಾಗ ಇಲ್ಲಿ ಒಂದು ವರ್ಷಕ್ಕೆ 6,000 ಡೆಲಿವರಿ ಆಗುತ್ತೆ. ಪ್ರೆಷರು ನೀವು ನೋಡಬೇಕಾಗತ್ತೆ. ಯಾಕಂದ್ರೆ ಎಲ್ಲ ಈ ಸುತ್ತಮುತ್ತ ಎಲ್ಲ ಗ್ರಾಮ ತಾಲೂಕುಗಳಿಂದ ಎಲ್ಲ ಇಲ್ಲಿಗೆ ಬರುತ್ತೆ, ರೆಫರ್ ಆಗುತ್ತೆ. ಲೋಡ್ ಎಲ್ಲ ಇವ್ರ ಮೇಲೆ ಇರುತ್ತೆ. ಆದ್ರೆ ನಾನು ಇನ್ನೂ ಒಂದು ಕೇಳಿದೆ, ನಿಮಗೆ ಸಾಕಷ್ಟು ಡಿ ಗ್ರೂಪ್ ಅವರು ನರ್ಸಿಂಗು ಎಲ್ಲ ಇದಾರ ಅಂತ. ಅವ್ರು ಹೇಳೋ ಪ್ರಕಾರ ಇದೆ ಮೇಡಮ್ ಅಂತ. ನಾವು ಬೇರೆ ಕಡೆ ನಾನು ಯಾದಗಿರಿಗೆಲ್ಲ ಹೋದಾಗ ಅಲ್ಲಿ ಪಾಪ ಡಿ ಗ್ರೂಪೇ ಇಲ್ಲ. ಇಲ್ಲಾದ್ರೂ ನಾನು ಎಂಟ್ರ್ ಆದಾಗ ಇಷ್ಟು ದೊಡ್ಡ ಸರೌಂಡಿಂಗ್ ಕ್ಲೀನ್ ಆಗಿದೆ. ಅಲ್ಲಿ ನೀವು ಕ್ಲೀನಾಗಿ ಇಡಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವ್ರ ಹತ್ರ ಡಿ ಗ್ರೂಪ್ ಎಂಪ್ಲಾಯೀಸೇ ಇಲ್ಲ. ಸೊ ಹಾಗಾಗಿ ನಾನು ಅದು ಕೇಳಿದಾಗ ಇಲ್ಲ ಮೇಡಮ್ ನಮಗೆ ಸಾಕಷ್ಟು ಇದೆ ಅಂತ ಅವ್ರು ಹೇಳಿದ್ರು. ನಾನು ಕೇಳಿದವರಿಗೆ ಎಷ್ಟು ದಿನಕ್ಕೆ ಓ ಟಿ ನೀವು ಸ್ಯಾಂಪಲ್ಸ್ ತಗೊಂಡು ನೀವು ಇದು ಇನ್ವೆಸ್ಟಿಗೇಷನ್ಗೆ ಕಳಿಸ್ತೀರಾ? ಯಾಕಂದ್ರೆ ಓ ಟಿನೂ ಸ್ಟೆರಿಲೈಸ್ ಆಗಿರ್ಬೇಕು ಅಲ್ವಾ. ಸೊ ಪ್ರತಿ ಮಂತ್ ಕಳಿಸ್ತೀವಿ ಅಂತ ಹೇಳ್ತಾರೆ ಅವರು. ಬಟ್ ನಾನು ಅದನ್ನ ರೆಕಾರ್ಡ್ಸ್ ತಗೊಂಬನ್ನಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ನಾವು ನೋಡ್ಬೇಕು, ಅವರು ಕೊಡ್ತಾರೆ ವಿತಿನ್ 3-4 ಡೇಸ್. ಇಲ್ಲಿ ಬಳ್ಳಾರಿಯಲ್ಲಿ ಕಳಿಸ್ತಾರಾ ಏನು ಬೆಂಗಳೂರಿಗೆ ಕಳಿಸ್ತಾರಾ ಗೊತ್ತಿಲ್ಲ. ಬಳ್ಳಾರಿಯಲ್ಲಿ ಇದೆ ಅಲ್ಲ. ಸೊ ಇವನ್ ಏರ್ ಕ್ವಾಲಿಟಿ ಆಫ್ ದ ಏರ್ ಇನ್ ದ ಓ ಟಿ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅದು ಕಂಟಾಮಿನೇಟ್ ಯಾಕಂದ್ರೆ ಯಾವಾಗಲೂ ನೀವು ಬ್ಲಡ್ ಜೊತೆನೆ ಅಲ್ಲಿ ನೀವು ಒಂದು ಡೆಲಿವರಿ ಆಗಲಿ ಏನೇ ಆಗಲಿ, ಸೊ ದರ್ ಹೈಯರ್ ಚಾನ್ಸಸ್ ಆಫ್ ಗೆಟಿಂಗ್ ಕಂಟಾಮಿನೇಷನ್. ಸೊ ಅದನ್ನು ಸಹ ಒಂದೇನಂದ್ರೆ SOP ಮಾಡಬೇಕು. ಇಡೀ ಕರ್ನಾಟಕ ಎಲ್ಲೇ ಓ ಟಿಗಳಲ್ಲಿ SOP ಯಾರು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗೇ ಇಲ್ಲ. ಇವಾಗ ಹೆಂಗಾಗತ್ತೆ ಅಂತಂದ್ರೆ ಯಾರ ಹತ್ರ ರೆಕಾರ್ಡ್ಸ್ ಇಲ್ಲ, ಕೊಡ್ತೀವಿ ಅಂತಾರೆ. ಸೊ ನಾನು ಹೇಳಿದ್ದೀನಿ, ನೀವು ಕೊಡಲಿಲ್ಲ, ನಾನು ಮುಖ್ಯಮಂತ್ರಿಗಳಿಗೆ ನಾನು ಒಂದ್ಸಲ DC ಆಫೀಸಲ್ಲಿ ಇವ್ರು ಸಬ್ಮಿಟ್ ಮಾಡಿದ ತಕ್ಷಣನೇ ಇಮ್ಮಿಡಿಯೇಟ್ಲಿ ನಾನು ಮಾತಾಡ್ತೇನೆ. ಓಕೆ. ಆಮೇಲೆ ಮೂರನೇದೇನಂತಂದ್ರೆ ನೀರು, ಇವ್ರು ಬಳಕೆ ಮಾಡ್ತಾರಲ್ಲ ನೀರು, ವಾಟರ್ ಟ್ಯಾಂಕ್. ನೀವು ಎಲ್ಲ ಪತ್ರಕರ್ತರಿದ್ದೀರಾ, ನೀವು ನೋಡಬೇಕು, ನೀವೆಲ್ಲ ಒಂಥರ ನೋಡಿದ್ದೀರಾ. ಸೊ ವಾಟರ್ ಟ್ಯಾಂಕ್ ನೀರು ಏನು ಬಳಕೆ ಮಾಡ್ತಾರಲ್ಲ, ಎಷ್ಟು ಶುಚಿಯಾಗಿ ಇಟ್ಕೊಳ್ತಾರೆ. ಅದೆಲ್ಲ ನೀರು ಇವರು ಇಲ್ಲಿ ಹೋಗುತ್ತೆ. ಇಲ್ಲಿ ಏನು ನಮ್ಮ ಬಾಣಂತಿಯರು ಅಥವಾ ಯಾರೇ ಸರ್ಜರಿ ಆಗಿರೋರು ಸೇಮ್ ವಾಟರ್ ಅಲ್ಲ, ಸ್ಟೆರಿಲೈಸ್ ಏನು ಮಾಡ್ಕೊಡಲ್ಲ ಅಲ್ಲ. ಮತ್ತೆ ಬಿಸಿ ನೀರಿಲ್ಲ ಬಾಣಂತಿಯರಿಗೆ, ಇಲ್ಲ ಬಿಸಿನೀರಿಲ್ಲ. ಮತ್ತೇನು ಶೌಚಾಲಯಗಳಲ್ಲಿ ನಾನು ಕಂಡಿದ್ದೇನೆಂದ್ರೆ ಬಾತ್ರೂಮ್ಗಳಿಗೆ ಡೋರ್ಗಳಿಲ್ಲ. ನಾನು ಆಮೇಲೆ ನೀರು ಕೊಳಾಯಿ ಕೆಲಸ ಮಾಡಲ್ಲ. ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಆಮೇಲೆ
ಒಬ್ರು ಹೇಳ್ತಾ ಇದ್ರು ಬಿಸಿ ನೀರು ಬೇಕಲ್ಲ ಆ ಪೇಷಂಟ್ಗೆ ಇಲ್ಲ ಬಕೆಟಿಂದ ಹಿಡಿದು ತಂದ್ಕೊಡ್ತೀವಿ ಅಂತ. ಅದೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಷ್ಟು ಮಟ್ಟಿಗೆ ಸಹಾಯ ಮಾಡ್ತಾರೆ ಇದೆಲ್ಲ ಐ ರಿಯಲಿ ಡೋಂಟ್ ನೋ. ಅವ್ರು ಹೇಳಿದ್ದದು ನಾವು, ಬಟ್ ಪೇಷಂಟ್ಸ್ನ ಮಾತಾಡಿಸಿದಾಗ ಪೇಷಂಟ್ ರಿವ್ಯೂನು ಭಾಳ ಇಂಪಾರ್ಟೆಂಟ್. ಅವ್ರಿಗೇನು ಎಲ್ಲರೂ ಡಾಕ್ಟ್ರ್ ಹೇಳ್ಕೊಡೋಕ್ಕಾಗಲ್ಲ. ಪೇಷಂಟ್ಸ್ ಡಾಕ್ಟರ್ಸ್ ಚೆನ್ನಾಗಿ ನೋಡ್ಕೊಳ್ತಾರೆ, ನರ್ಸ್ ಚೆನ್ನಾಗಿ ನೋಡ್ಕೊಳ್ತಾರೆ, ಆಯಮ್ಮಗಳು ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಹಾಗಾಗಿ ಈಗ ಏನಿದೆ, ಆಮೇಲೆ ನಾನು ಈಗ ತಾಯಂದಿರು ಸತ್ತಿರೋರಿಗೆಲ್ಲ ಪರಿಹಾರ ಎಷ್ಟು ಜನ ಕೊಟ್ಟಿದ್ದಾರೆ. ನಾವು ಪಾವಗಡದಲ್ಲಿ 1.5 ತಿಂಗಳಾದ್ಮೇಲೆ ಹೋಗಿದ್ದೆ, ಇನ್ನೂ ಕೊಟ್ಟಿರಲಿಲ್ಲ. ಆ ಮಕ್ಕಳು ಕಾಯಿಲೆ ಬಂತು, ಹುಷಾರಿಲ್ದಂಗಾದ್ರು. ಮುಂದೆ ಅವರು ಬೆಳೆದು ಅವರು ಏನು ಒಂದು ಸ್ಥಾನಕ್ಕೆ ಬಂದ ಮೇಲೆ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಹ ಆ ಮಕ್ಕಳಿಗೆ ಕೊಡಬೇಕಾಗತ್ತೆ. ನಾನು ಅದನ್ನೆಲ್ಲ ಮುಖ್ಯಮಂತ್ರಿಗಳವ್ರಿಗೆ ಬರಿತೀವಿ. ಯಾಕೆ ಅಂತಂದರೆ ತಾಯಿ ಇಲ್ಲದ ಮಕ್ಕಳು, ಅವರಿಗೆ ಒಂದು ಭದ್ರತೆಯನ್ನು ಸರ್ಕಾರ ಒದಗಿಸ್ಕೊಡ್ಲೇಬೇಕು. ಇದನ್ನು ನಾನು ಸರ್ಕಾರಕ್ಕೆ ಖಂಡಿತವಾಗ್ಲೂ ಬರಿತೀನಿ. ಆಮೇಲೆ ಏನೀಗ ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ DD ಅವ್ರು ಹೇಳ್ತಾ ಇದ್ರು ಏನಂದರೆ, ಆ ಮಕ್ಕಳಿಗೆ ಮುರಾರ್ಜಿ ದೇಸಾಯಿ ಶಾಲೆಗೆ ಸೇರಿಸ್ಬಿಡ್ತೀವಿ, ಅಲ್ಲಿ ಫ್ರೀ ಆಗುತ್ತೆ. ಅದಾದಮೇಲೆ ಸಿಂಗಲ್ ಪೇರೆಂಟ್ ಇದರಲ್ಲಿ 3 ವರ್ಷ ಅದೇನೋ ದುಡ್ಡು ಕೊಡ್ತೀವಿ. ಇದು ಎಲ್ಲ ಕಾನೂನುಬದ್ಧವಾಗಿ ನೀವು ಕೊಟ್ರಿ ಬಿಟ್ರಿ ಆಯ್ತಾ. ನೀವು ಅದು ಕಂಪಲ್ಸರಿ, ಅದು ಕಾನೂನಿಂದ ಅದು ಕ್ರಮ ಆಗಬೇಕು. ಆಮೇಲೆ ಆ ಮಕ್ಕಳು ವಿದ್ಯಾ ಅರ್ಹತೆ ತಕ್ಕಂಗೆ ಅವ್ರು ದೊಡ್ಡವರು ಆದಮೇಲೆ ಅವರು ಹೈಯರ್ ಎಜುಕೇಷನ್ ಓದಲಿ ಯಾವುದೇ ಹೋಗಲಿ ಅದು ಕಂಪ್ಲೀಟ್ಲಿ ಸರ್ಕಾರ ಕಟ್ಕೊಡುವಂಥ ಕೆಲಸ ಆಗಬೇಕು.